ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಮೋಸಗಾರ ಅಂತನ್ಬಿಟ್ಟು. ಏನು ಮೋಸಗಾರನ ಒಂದು ಕಥೆ ಅಂತ ತಿಳ್ಕೊಳ್ಳೋಣ. ಸಾರಂಗ ಅನ್ನೋನು ಒಬ್ಬ ತುಂಬ ಎಕ್ಸ್ಪರ್ಟ್ ಕಳ್ಳ ಮತ್ತೆ ಮೋಸಗಾರ. ಏನು ಚೆನ್ನಾಗಿ ಚಾಣಾಕ್ಷತನದಿಂದ ಅವನು ಕಳ್ತನ ಮಾಡ್ತಿರ್ತಾನೆ ಮತ್ತೆ ಮೋಸ ಮಾಡ್ತಾ ಇರ್ತಾನೆ. ಅವನೇ ಕಳ್ಳ ಅಂತ ಗೊತ್ತಿದ್ರೂ ಕೂಡ ಹಿಡಿಯೋದು ತುಂಬ ಕಷ್ಟ ಆಗಿತ್ತು. ಆ ಊರಿನ ನ್ಯಾಯಾಧೀಶ ನೇತ್ರಾನಂದ ಏನು ಮಾಡ್ತಾನೆ, ಒಂದು ಸರಿ ಸಾರಂಗನನ್ನ ಹಿಡಿಬೇಕು ಅಂತಂದ್ಬಿಟ್ಟು ಪಣ ತೊಡ್ತಾನೆ. ಏನಾದರೂ ಆಗಲಿ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ. ಅದಕ್ಕೆ ಅವನು ಸಾರಂಗನನ್ನ ಕರೆದು ಹೇಳ್ತಾನೆ, ಸಾರಂಗ, ಹೇಗಾದರೂ ಮಾಡಿ ನಿನ್ನನ್ನು ಹಿಡ್ದೇ ಹಿಡಿತೀನಿ ಅಂತ ನಾನು ಪಂದ್ಯ ಕಟ್ತೀನಿ. ನೋಡು, ಇಲ್ಲಿ ಈ ಒಂದು ಗಿಳಿಯ ಪಂಜರವನ್ನ ನೀನು ನಾಳೆ ಬೆಳಗಾಗೋದ್ರೊಳಗಡೆ ನೀನೇನಾದರೂ ಕದ್ರೆ ನಿನ್ನ ಸಾಮರ್ಥ್ಯವನ್ನ ನಾನು ಮೆಚ್ಚುತ್ತೀನಿ ಅಂತ ಹೇಳ್ತಾನೆ. ಅಂದರೆ ನಿನ್ನನ್ನು ಹಿಡಿಬೇಕು ಅಂತ ನಾನು ಪಣ ತೊಟ್ಬಿಟ್ಟಿದ್ದೀನಿ. ಇಲ್ಲಿದೆಯಲ್ಲ ಒಂದು ಗಿಳಿ ಪಂಜರ, ಇದನ್ನೇನಾದರೂ ನೀನು ಕದ್ರೆ ನಿಜವಾಗ್ಲೂ ನಿನಗೆ ಸಾಮರ್ಥ್ಯ ಇದೆ ಅಂತ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ತಾನೆ. ಕಳ್ತನ ಮಾಡಬೇಕಾದ್ರೆ ಅವನನ್ನು ಹಿಡಿಬೇಕು ಅಂತನ್ಬಿಟ್ಟು ಆ ನೇತ್ರಾನಂದನ ಮನಸ್ಸಲ್ಲಿ ಇತ್ತು. ಅಂದರೆ ಈಗ ಅವನು ಕಳ್ತನ ಮಾಡಿದ್ರೂ ಸಾಕ್ಷಿನೇ ಇರ್ತಾ ಇರಲಿಲ್ಲ. ಅದರಿಂದ ಅವನನ್ನ ಹಿಡಿಯೋದಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಈಗೇನಾಯಿತು, ಅವನು ನಾನು ಹೇಳಿದ್ದೀನಿ ಅಂತ ಅವ್ನು ಕಳ್ತನ ಮಾಡೋಕ್ಕೆ ಬರ್ತಾನಲ್ಲ, ಆಗ ಸಾಕ್ಷಿ ಸಮೇತ ಅವನನ್ನು ಹಿಡಿಬೇಕು ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಅಂದರೆ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅನ್ನೋದು ಅವನ ಮನಸ್ಸಲ್ಲಿದ್ದಿದ್ದು. ಸೊ ಈ ರೀತಿ ಅದಕ್ಕೆ ಸಾರಂಗ ಕೂಡ ಅವನು ಒಪ್ಕೊಳ್ತಾನೆ. ಆಯಿತು, ನಿಮ್ಮ ಪಂದ್ಯವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಂದ್ಬಿಟ್ಟು ತಕ್ಷಣ ಏನು ಮಾಡ್ದ ನ್ಯಾಯಾಧೀಶ, ತನ್ನ ಹತ್ರ ಕೆಲವರು ತುಂಬ ಶಕ್ತಿಶಾಲಿಯಾದಂಥ ಆಳುಗಳಿರ್ತಾರೆ, ಅವರನ್ನ ಪಂಜರದ ಹತ್ರ ಕಾವಲಿಗೆ ಅಂತ ಇಡ್ತಾನೆ. ನೀವಿಲ್ಲಿ ತುಂಬ ಎಚ್ಚರಿಕೆಯಿಂದ ಕಾವಲನ್ನು ಕಾಯಬೇಕು, ಯಾರು ಬಂದರೂ ಕೂಡ ಇಲ್ಲಿಂದ ಕದಲಬಾರ್ದು, ಬಂದವರನ್ನು ನೀವು ಹಿಡಿಲೇಬೇಕು, ಅಕಸ್ಮಾತ್ ನೀವೇನಾದರೂ ಕದಲಿದ್ರಿ ಅಂತಂದರೆ ನಿಮ್ಮ ತಲೆ ತೆಗಿತೀನಿ ಅಂತ ತುಂಬ ಸೀರಿಯಸ್ ಆಗಿ ಹೇಳ್ತಾನೆ. ಯಾಕಂದರೆ ಅವನು ತಪ್ಪಿಸ್ಕೊಳ್ತಾ ಇರ್ತಾನಲ್ವ, ಈ ಸರಿ ಹೇಗಾದರೂ ಆಗಲಿ ಅವನು ಹಿಡಿಲೇಬೇಕು ಅನ್ನುವಂಥ ಪಣ ತೊಟ್ಟು ಆ ರೀತಿ ಹೇಳ್ತಾನೆ. ಈ ರೀತಿ ಹೇಳಿದ ಮೇಲೆ ಅವನು ಮನೆಗೆ ಹೋಗ್ಬಿಟ್ಟು ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಾನೆ. ಈಗ ನ್ಯಾಯಾಧೀಶರ ಮನೆ ಮುಂದೆ ಆಳುಗಳೆಲ್ಲ ಇದ್ದಿದ್ದರಿಂದ ಸಾರಂಗ ಏನು ಮಾಡ್ದ, ಈಗ ಅವನು ಕದಿಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ, ಕಳ್ಳ ಗಿಂಡಿ ಒಂದಿರುತ್ತೆ, ಅಂದರೆ ಗೊತ್ತಿಲ್ಲದೆ ಇರುವಂಥ ಒಂದು ದಾರಿ, ಅದರಿಂದ ಅವನು ಹೇಗೋ ಮನೆಯ ಒಳಗಡೆ ಹೋಗಿ ಆ ನ್ಯಾಯಾಧೀಶರ ಡ್ರೆಸ್ ಇರುತ್ತಲ್ಲ ಅದನ್ನು ಕದೀತಾನೆ, ಅದನ್ನು ಹಾಕ್ಕೊಳ್ತಾನೆ. ಆಮೇಲೆ ಒಂದು ಕಂದೀಲು ಅಂತ ಹೇಳ್ತಾರೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು, ಅಂದರೆ ಕೈಯಲ್ಲಿ ಒಂದು ದೀಪದ ಒಂದು ಬೆಳಕು ಬರೋ ರೀತಿ ಅದನ್ನು ಹಿಡ್ಕೊಂಡು ಅದರ ಬೆಳಕನ್ನು ಕಡಿಮೆ ಮಾಡಿಬಿಡ್ತಾನೆ. ಯಾರಿಗೂ ಯಾರು ಅಂತ ಗೊತ್ತಾಗಬಾರ್ದು, ಆದರೆ ಡ್ರೆಸ್ಸು ಅವನಿರುವಂಥ ಒಂದು ವೇಷ ನೋಡಿ ಅದು ನ್ಯಾಯಾಧೀಶನೇ ಅಂತ ಅನ್ನಿಸ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಆ ಬೆಳಕನ್ನು ಕೂಡ ಕಡಿಮೆ ಮಾಡಿ ಒಂದು ಊರುಗೋಲನ್ನು ಹಿಡ್ಕೊಂಡು ತಲೆಗೆ ಒಂದು ಅವರು ಕಟ್ಕೊಳ್ತಾ ಇರ್ತಾನಲ್ಲ, ಆ ರೀತಿ ಮುಂಡಾಸ್ ಅಂತ ಹೇಳ್ತಾರೆ, ಅದನ್ನು ಕಟ್ಕೊಂಡು ಕೆಮ್ತಾ ಅವನು ನ್ಯಾಯಾಲಯದಲ್ಲಿದ್ದಂಥ ಸೇವಕರ ಹತ್ರಕ್ಕೆ ಬರ್ತಾನೆ. ಈಗ ನೋಡಿ, ನ್ಯಾಯಾಧೀಶರ ಮನೆ ಮುಂದೆ ಕಾವಲನ್ನು ಇಟ್ಟಿರ್ತಾನೆ, ಆದರೆ ಇವನು ಗೊತ್ತಿಲ್ಲದೆ ಇರುವಂಥ ಒಂದು ಇದರಿಂದ ಬಂದು ಆ ಸೇವಕರ ಮುಂದೆ ಬಂದು ನಿಂತ್ಕೊಳ್ತಾನೆ. ಅಲ್ಲಿ ಬಂದು ಹೇಳ್ತಾನೆ, ನೀವು ತುಂಬ ಹೊತ್ತಿಂದ ಈ ಪಂಜರವನ್ನು ಕಾಯ್ತಾ ಕಾಯ್ತಾ ತುಂಬ ದಣದ್ಬಿಟ್ಟಿದ್ದೀರಾ ಅನಿಸುತ್ತೆ, ಸ್ವಲ್ಪ ಹೊತ್ತು ಹೋಗಿ ನೀವು ಮಲ್ಕೊಳ್ಳಿ, ದಣವಾರಿಸ್ಕೊಳ್ಳಿ, ನಾನು ಇದನ್ನು ಕಾಯ್ತಾ ಇರ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಕಾವಲುಗಾರರಿಗೆ ಸಂತೋಷ ಆಗುತ್ತೆ. ಅವ್ರೇನು ಮಾಡ್ತಾರೆ, ಒಳಗಡೆ ಹೋಗಿ, ಈಗ ನ್ಯಾಯಾಧೀಶರೇ ಹೇಳ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಅವ್ರಿಗೇನಾಯಿತು, ಹೋಗಿ ನಾವು ಮಲಗೋಣ ಅಂತ ಮಲ್ಕೊಳ್ತಾರೆ. ಮಾರನೇ ದಿವಸ ನ್ಯಾಯಾಧಿಕಾರಿ ಬಂದು ನೋಡಿದಾಗ ಗಿಳಿಯ ಪಂಜರನೇ ಇರಲಿಲ್ಲ. ಆಗ ಕಾವಲುಗಾರರನ್ನು ಕರೆಸಿ ಕೇಳಿದಾಗ, ಸ್ವಾಮಿ, ನೆನ್ನೆ ರಾತ್ರಿ ನೀವೇ ಬಂದಿದ್ರಲ್ಲ, ಬಂದು ನಾನು ಕಾಯ್ತೀನಿ, ನೀವು ಹೋಗ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಮರ್ತೋದ್ರಾ ಅಂತ ಕೇಳ್ತಾರೆ. ಆಗ ಸ್ವಲ್ಪ ಹೊತ್ತಿಗೆ ಏನು ಮಾಡ್ತಾನೆ, ಸಾರಂಗ ನಗತಾ ಆ ಪಂಜರದ ಜೊತೆನೇ ಬಂದು ಅದನ್ನು ನ್ಯಾಯಾಧೀಶರಿಗೆ ಕೊಡ್ತಾನೆ. ಅಂದರೆ ಅವನು ಷರತ್ತಲ್ಲಿ ಗೆದ್ದ ಅಲ್ವಾ. ಸೊ ಈ ರೀತಿ ಏನಾಯಿತು, ನ್ಯಾಯಾಧೀಶ ಇನ್ನೊಂದು ಪಂದ್ಯವನ್ನು ಹೂಡ್ತಾನೆ, ಹೇಗಾದರೂ ಮಾಡಿ ಇವನನ್ನು ಸೋಲಿಸ್ಬೇಕು ಅಂತಂದ್ಬಿಟ್ಟು. ಅದಕ್ಕೇನು ಹೇಳ್ತಾನೆ, ಸಾರಂಗ, ನನ್ನ ಹತ್ರ ಒಂದು ಗಂಟಿದೆ, ಅದನ್ನು ನನ್ನ ಮನೆಯಿಂದಾನೇ ನೀನು ಹಾರಿಸ್ಬೇಕು, ಆಗ ನೀನು ಗೆದ್ದ ಹಾಗೇನೆ ಅಂತ ಹೇಳ್ತಾನೆ. ಸರಿ, ಇವಾಗ ಏನು ಮಾಡ್ದ, ಅದಕ್ಕೂ ಒಪ್ಕೊಳ್ತಾನೆ ಅವನು. ಈ ಸರಿ ಏನು ಮಾಡ್ದ ನ್ಯಾಯಾಧೀಶ, ಬಹಳ ಯೋಚನೆ ಮಾಡಿ ಯಾರನ್ನೂ ನಂಬದೆ
ಈಗ ಬೇರೆಯವ್ರಿಗೆ ಹೇಳಿದ್ರೆ ತಾನೇ ಈ ಪ್ರಾಬ್ಲಮ್ ಬರೋದು. ಸೊ ನಾನೇ ಇದನ್ನ ಕಾವಲು ಕಾಯಬೇಕು ಅಂತ ಆ ಗಂಟನ್ನ ಏನು ಮಾಡ್ತಾನೆ, ತಾನು ಮತ್ತೆ ತನ್ನ ಹೆಂಡತಿ ಮಲಗುವಂತ ಒಂದು ಮಂಚದ ದಿಂಬಿನ ಕೆಳಗಡೆ ಇಟ್ಬಿಟ್ಟು ಹೆಂಡತಿ ಜೊತೆ ಕಾವಲು ಕಾಯ್ತಾ ಕೂತ್ಕೊಳ್ತಾನೆ. ಇದನ್ನ ಸಾರಂಗ ಗಮನಿಸ್ತಾನೇ ಇದ್ದ. ಇವನು ಎಲ್ಲಿಡ್ತಾನೆ ಏನು, ಯಾಕಂದ್ರೆ ಕಳ್ತನ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಅವನು ಇವನು ಏನೇನ್ ಮಾಡ್ತಾನೋ ನೋಡ್ಕೊಳ್ತಾ ಇರ್ತಾನೆ. ಸೊ ಅವನ್ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡಿದ್ದನ್ನು ನೋಡ್ತಾನೆ, ಮತ್ತೆ ಇವರಿಬ್ರು ಅದನ್ನ ಕಾವಲು ಕಾಯ್ತಾ ಇರೋದು ಕೂಡ ನೋಡ್ತಾನೆ. ಸ್ವಲ್ಪ ಹೊತ್ತಿನ ಮೇಲೆ ಏನ್ ಮಾಡ್ತಾನೆ, ಅಡಿಗೆ ಮನೆಯಿಂದ ಬೆಕ್ಕಿನ ಹಾಗೆ ಕೂಗ್ಕೊಳ್ತಾನವನು. ಅದನ್ನ ಕೇಳಿದ ತಕ್ಷಣ ನ್ಯಾಯಾಧೀಶನಾದಂತಹ ಆ ನೇತ್ರಾನಂದನ ಹೆಂಡತಿ ಇರ್ತಾಳಲ್ಲ, ಅವಳೇನ್ ಮಾಡ್ತಾಳೆ, ಅಯ್ಯೋ ಬೆಕ್ಕು ಬಂದ್ಬಿಟ್ಟಿದೆ, ನಾನು ಹಾಲಿಗೆ ಹೆಪ್ಪು ಹಾಕಿದ್ದೀನಿ, ಅದನ್ನ ಬೀಳಿಸ್ಬಿಟ್ಟು ಹೋಗ್ಬಿಡ್ಬಹುದು ಅಂತ ಅಂದ್ಬಿಟ್ಟು ಅಡಿಗೆ ಮನೆಗೆ ಓಡ್ ಹೋಗ್ತಾಳೆ. ಆಗ ಸಾರಂಗ ಏನು ಮಾಡ್ತಾನೆ, ಮೆಲ್ಲಿಗೆ ಹಿಂದಿನ ಬಾಗಿಲಿಂದ ಹೊರಗಡೆ ಹೋಗಿ ಬಾವಿ ಒಳಗಡೆ ಏನು ಮಾಡ್ತಾನೆ, ಒಂದು ದೊಡ್ಡ ಕಲ್ಲನ್ನ ಬಿಸಾಕ್ತಾನೆ. ಆ ಶಬ್ದವನ್ನ ಕೇಳಿ ನೇತ್ರಾನಂದ ಏನು ಮಾಡ್ತಾನೆ, ಇಷ್ಟು ಸಣ್ಣ ಮಾತಿಗೆ ಹೋಗ್ಬಿಟ್ಟು ಬಾವಿಗೆ ಯಾಕೆ ಹಾರದೆ ನೀನು ಅಂತಂದ್ಬಿಟ್ಟು ಹೆಂಡತಿಯನ್ನ ಹುಡುಕ್ತಾ ಬಾವಿ ಹತ್ರಕ್ಕೆ ಹೋಗ್ತಾನೆ. ಅವನೇನು ಅನ್ಕೊಳ್ತಾನೆ, ಹೆಂಡತಿ ಬಾವಿನಲ್ಲಿ ಬಿದ್ದು ಹೋಗಿದ್ದಾಳೆ ಅಂತ, ಯಾಕಂದ್ರೆ ಆ ರೀತಿ ಸೌಂಡ್ ಬರುತ್ತಲ್ಲ, ಅದಕ್ಕೋಸ್ಕರ ಅವನು ಅಲ್ಲಿಗೆ ಹೋಗ್ತಾನೆ. ಈ ಸಾರಂಗ ಏನು ಮಾಡ್ತಾನೆ, ತಕ್ಷಣ ಆ ನೇತ್ರಾನಂದ ಮಲಗ್ತಾ ಇದ್ದಂತಹ ಮನೆಗೆ ಬಂದು ದಿಂಬಿನ ಕೆಳಗಡೆ ಬಚ್ಚಿಟ್ಟಿರ್ತಾನಲ್ಲ ಆ ಗಂಟನ್ನು ತಗೊಂಡು ಅಲ್ಲಿಂದ ಹೊರಗಡೆ ಬಂದು ಏನು ಮಾಡ್ತಾನೆ, ಅವರ ಮಗಳು ಮಲಗಿ ನಿದ್ರೆ ಮಾಡ್ತಾ ಇರ್ತಾಳೆ, ಅವಳ ಕೂದಲನ್ನ ಕತ್ತರಿಸ್ಬಿಟ್ಟು ಅದನ್ನ ನ್ಯಾಯ ಮೊಹರೆ ಪೆಟ್ಟಿಗೆ, ಅಂದ್ರೆ ನ್ಯಾಯದ ಒಂದು ಮೊಹರನ್ನ ಹಾಕ್ತಾರಲ್ಲ, ಆ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಅವನು ಹೊರಟೋಗ್ತಾನೆ, ಮಾಯವಾಗ್ತಾನೆ, ಅಲ್ಲಿಂದ ಹೊರಟೋದ. ಮಾರನೇ ದಿನ ಬೆಳಗ್ಗೆ ನ್ಯಾಯಾಧೀಶನ ಮಗಳು ಎದ್ದು ತನ್ನ ಕೂದಲು ಕತ್ತರಿಸಿರೋದನ್ನ ನೋಡಿ ಗಾಬರಿಯಿಂದ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ನ್ಯಾಯಾಧೀಶನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆವಾಗ ಅವನು, ನನ್ನ ಮೊಹರಿನ ಪೆಟ್ಟಿಗೆಯನ್ನು ತಗೊಂಡು ಬನ್ನಿ, ಸಾರಂಗನನ್ನು ಬಂಧಿಸೋದಕ್ಕೆ ನಾನು ಆಜ್ಞೆಯನ್ನು ಹೊರಡಿಸ್ತೀನಿ ಅಂತ ಹೇಳ್ತಾನೆ. ಸೇವಕರು ಏನು ಮಾಡಿದ್ರು, ಓಡ್ ಹೋಗಿ ಮೊಹರಿನ ಪೆಟ್ಟಿಗೆಯನ್ನು ತಗೊಂಡು ಬರ್ತಾರೆ. ನ್ಯಾಯಾಧೀಶ ಏನು ಮಾಡ್ತಾನೆ, ಆ ಪೆಟ್ಟಿಗೆಯನ್ನು ತೆಗೆದ್ರೆ ಅದರಲ್ಲಿ ತನ್ನ ಮಗಳ ಕೂದಲನ್ನು ನೋಡಿ ಅವನು ಆಜ್ಞೆಯನ್ನು ಹೊರಡಿಸ್ದೆ ಸುಮ್ಮನೆ ಆಗ್ಬಿಡ್ತಾನೆ. ಅದಕ್ಕೆ ಅವನ ಹೆಂಡತಿ ಏನು ಹೇಳ್ತಾಳೆ, ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ರೂ ಕೂಡ ಅವನನ್ನು ಬಂಧಿಸ್ತಾ ಇಲ್ಲ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ನನಗೆ ಸಾರಂಗ ಸೂಚನೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ಈಗ ಅವನು ಮಾಡಿರೋ ಕೆಲಸದಿಂದ ಇವನಿಗೆ ಗೊತ್ತಾಗ್ತಾ ಇದೆ, ಅವನು ನನಗೆ ಸೂಚನೆಯನ್ನ ಕೊಟ್ಟು ಹೋಗಿದ್ದಾನೆ. ಏನು ಅಂತಂದ್ರೆ, ಕೂದಲನ್ನ ಕತ್ತರಿಸೋ ಬದಲು ಮಗಳ ತಲೆನೇ ಕತ್ತರಿಸ್ಬೋದಾಗಿತ್ತು, ಆದ್ರೆ ನಾನು ಹಾಗೆ ಮಾಡಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಆ ಕೂದಲನ್ನ ಏನು ಮಾಡಿದಾನೆ, ಮೊಹರಿನಲ್ಲಿ ಇಡುವ ಬದಲು, ಅಂದ್ರೆ ಕೂದಲನ್ನ ತಗೊಂಡೋಗಿ ಆ ಬಾಕ್ಸಲ್ಲಿ ಇರೋ ಬದಲು ಮೊಹರನ್ನೇ ಅವನು ಅಪಹರಣ ಮಾಡ್ಬೋದಾಗಿತ್ತಲ್ವಾ. ಅಂದ್ರೆ ಅವನು ಅಲ್ಲಿವರೆಗೂ ಹೋಗಿದ್ದಾನೆ, ಆ ಬಾಕ್ಸನ್ನು ನೋಡಿದಾನೆ ಅಂದಮೇಲೆ ಅದನ್ನೇ ತಗೊಂಡು ಹೋಗಿದ್ರೆ ಅವನು ಎಲ್ಲಿ ಮೊಹರ ಹಾಕಕ್ಕಾಗ್ತಿತ್ತು ಅಲ್ವಾ. ಅದನ್ನೇ ನಾನು ತಗೊಂಡು ಹೋಗ್ಬೋದಾಗಿತ್ತು, ಆದರೆ ನಾನು ಹಾಗೆ ಮಾಡಲಿಲ್ಲ, ಕೂದಲನ್ನ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಇಲ್ಲಿ ಕೂದಲನ್ನ ಕತ್ತರಿಸೋ ಬದಲು ಮಗಳ ತಲೆನೇ ಕತ್ತರಿಸ್ಬೋದಾಗಿತ್ತು, ಹಾಗೆ ಮಾಡಲಿಲ್ಲ. ಆ ಮೊಹರನ್ನೇ ಅವನು ಅಪಹರಣ ಮಾಡ್ಬೋದಾಗಿತ್ತು, ಆಗ ಇವನು ತನ್ನ ಕೆಲಸವನ್ನೇ ಕಳ್ಕೊಳ್ತಾ ಇದ್ದ ಅಲ್ವಾ. ಆದ್ರೆ ಅವನೇನ್ ಮಾಡ್ದ, ಆ ಕೂದಲನ್ನ ಅದರಲ್ಲಿ ಇಟ್ಬಿಟ್ಟು ಹೋಗಿದ್ದಾನೆ. ಅಂದ್ರೆ ನಾನು ಏನು ಮಾಡಬೇಕೋ ಆ ಕೆಲಸವನ್ನ ಮಾಡಿಲ್ಲ, ನೀನು ಈಗಲಾದರೂ ಎಚ್ಚೆತ್ಕೋ ಅಂತ ಅಂದ್ಬಿಟ್ಟು. ಬಹುಶಃ ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ಬಹುಶಃ ನಮ್ಮ ರಾಜ್ಯದ ಒಳಗಡೆ ಕಟ್ಟುನಿಟ್ಟಿನ ಕಾವಲುಗಾರರಿಲ್ಲ, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ. ಏನಾದರೂ ಒಂಚೂರು ಸಿಕ್ತು ಅಂತಂದ್ರೆ, ಲಂಚ ಆ ಥರ ಏನಾದರೂ ಸಿಕ್ತು ಅಂದರೆ ಅದಕ್ಕೆ ಅವರು ಮಾರು ಹೋಗ್ಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಕಳ್ಳರನ್ನ ನಾವು ತಡೆಯೋ ಬದಲು, ಕಳ್ತನ ಮಾಡ್ತಾ ಇರೋರನ್ನ ಹಿಡಿಯೋ ಬದಲು, ನಾನು ಮೊದಲು ರಾಜ್ಯದಲ್ಲಿರುವಂಥ ಕಾವಲುಗಾರರಿದ್ದಾರಲ್ಲ ಅವರನ್ನ ತಿದ್ದಬೇಕು, ಅವರನ್ನ ತಿದ್ದದೆ ನಾನು ಕಳ್ಳರಿಗೆ ಏನನ್ನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅವನು ಮಾಡಿದಂಥ ಅಷ್ಟು ಕೆಲಸದಿಂದ ಈ ನ್ಯಾಯಾಧೀಶ ಅಷ್ಟು ಅರ್ಥ ಮಾಡ್ಕೊಳ್ತಾನೆ. ಆಯ್ತಾ, ನನ್ನ ಮಗಳ ತಲೆನೇ ಕತ್ತರಿಸ್ಬೋದಾಗಿತ್ತು, ಕತ್ತರಿಸಿಲ್ಲ. ಆಮೇಲೆ ಆ ಮೊಹರನ್ನೇ ಅವನು ಕದಿಬೋದಾಗಿತ್ತು, ಆದರೆ ಅಲ್ಲಿವರೆಗೂ ಹೋಗಿದ್ದಾನೆ ಅಂತ ಅವನಿಗೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಆ ಕೂದಲನ್ನು ಅಲ್ಲಿ ಇಟ್ಟಿದ್ದಾನೆ. ಅಂದರೆ ಇಲ್ಲಿ ಅದನ್ನೇನಾದರೂ ಅವನು ಕದ್ಬಿಟ್ಟಿದ್ದಿದ್ರೆ ನನ್ನ ಕೆಲಸ ಕಳ್ಕೊಳ್ತಾ ಇದ್ದೆ ನಾನು. ಅಂದರೆ ನಮ್ಮ ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥವ್ರು ಕಾವಲುಗಾರರು ಇಲ್ಲದೆ ಇರೋ ಕಾರಣದಿಂದ ಈ ರೀತಿ ಎಲ್ಲ ಆಗ್ತಾ ಇರೋದು. ಸೊ ಅವರನ್ನ ಸರಿ ಮಾಡಬೇಕೇ ಹೊರತು ನಾನು ಕಳ್ಳರಿಗೆ ನಾನು ಏನೋ ಮಾಡಕ್ಕೆ ಹೋದರೆ ಅದೇನು ಪ್ರಯೋಜನ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಇದು ಈ ಕಥೆಯಿಂದ ನಾವು ತಿಳ್ಕೋಬೋದಾಗಿರುವಂಥದ್ದು. ಹರೇ ಕೃಷ್ಣ.